ಮೇಲೆ ಟೀಕೆ ಟಿಪ್ಪಣಿ ಇದ್ದಿದ್ದೆ. ಆದ್ರೆ ಪ್ರಧಾನಮಂತ್ರಿನ, ದೇಶದ ಪ್ರಧಾನಮಂತ್ರಿನ ಈ ಮಟ್ಟದಲ್ಲಿ ಟೀಕೆ ಮಾಡುವಂತ ಅವಶ್ಯಕತೆ ಏನಿದೆ? ನೋಡಿ, ನಮ್ಮ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಇದು ಮೊದಲನೇ ಬಾರಿ ಆ ತರ ಅವರು ಮಾತಾಡ್ತಾ ಇಲ್ಲ. ಅನೇಕ ಬಾರಿ ನರೇಂದ್ರ ಮೋದಿಜಿ ಅವರ ಬಗ್ಗೆ ಈ ರೀತಿ ಉದ್ದೇಶಪೂರ್ವಕವಾಗಿ ಈ ತರ ಮಾತಾಡ್ತಾ ಇದ್ದಾರೆ. ಅವ್ರನ್ನ ವಿಷ ಸರ್ಪ ಅಂತ ಕರೆದ್ರು, ಅವರು ಸಾವುಗಳ ಸರದಾರ ಅಂತ ಕರೆದ್ರು, ದೇಶದಲ್ಲಿ ಅಶಾಂತಿಯ ಜನಕ ಅಂತ ಕರೆದ್ರು, ಹಿಂಸೆ ಮಾಡೋದಕ್ಕೆ ಈ ಕಾರಣದಿಂದ ಆಗ್ತಾ ಇದೆ ಅಂತ ಕರೆದ್ರು. ಹಾಗಾಗಿ ನಾನ್ ಮಲ್ಲಿಕಾರ್ಜುನ್ ಖರ್ಗೆ ಇಂಥ ಒಬ್ಬ ಸೀನಿಯರ್ ಮನುಷ್ಯ, ಒಬ್ಬ ಬಹಳ ಹಳೆಯ ರಾಜಕಾರಣಿ, ಯುವಕರಿಗೆ ಹೊಸದಾಗಿ ಬಂದಿರ್ತಕ್ಕಂತ ರಾಜಕಾರಣಕ್ಕೆ ಬಂದಿರ್ತಕ್ಕಂಥವ್ರಿಗೆ ಮಾರ್ಗದರ್ಶನ ಮಾಡ್ಬೇಕಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ತರ ಇಡೀ ದೇಶಕ್ಕೆ ದೇಶವೇ ಕಣ್ಸೋ ರೀತಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಇದು ಪಾರ್ಟಿ ಅವಮಾನ. ಅವ್ರ ಪಾರ್ಟಿಗೆ ಅವಮಾನ, ದೇಶಕ್ಕೆ ಮಾಡಿದಂತ ಅವಮಾನ. ನರೇಂದ್ರ ಮೋದಿ ಅವ್ರನ್ನ ದೇಶದ ಜನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಿದ್ದಾರೆ. ಹ್ಯಾಟ್ರಿಕ್ ಟೈಮ್, 3rd ಟೈಮ್ ಪ್ರಧಾನಮಂತ್ರಿ ಮಾಡಿರೋದು. ಹಾಗಾಗಿ ಅವ್ರಿಗೆ ನಾಚಿಕೆ ಆಗ್ಬೇಕು ಈ ತರದ್ದು ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ. ಕೂಡಲೇ ದೇಶದ ಜನರನ್ನ ಮತ್ತು ನಮ್ ದೇಶದ ಅವ್ರಿಗೆ ಏನು ನರೇಂದ್ರ ಮೋದಿಜಿ ಅವರ ಅಪಮಾನ ಏನ್ ಮಾಡಿದ್ದಾರೆ, ದೇಶದ ಜನತೆಗೆ ಅಪಮಾನ ಏನ್ ಮಾಡಿದ್ದಾರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಸರ್, ಯಾಕಂದ್ರೆ ದಿನದಿನಕ್ಕೂ ಲಾಸ್ಟ್ ವೀಕ್ ಅಲ್ಲಿ ಹೋದ ವಾರ ಇದೇ ತರನೇ ಅದೇ RSS ನ ವಿಶೇಷ ಅಂತ ಹೇಳಿದಾಯ್ತು, ಈಗ ಮತ್ತೊಂದ್ಸತಿ ಇದಾಯ್ತು. ಇದೇ ರೀತಿ ಅವರು ತಪ್ಪಾಗುತ್ತಲ್ವಾ ಸರ್? ತಪ್ಪು ಅಂತ ಹೇಳೋದಕ್ಕೋಸ್ಕರನೇ ನಾವು ಇದನ್ನ ಮಾಡ್ತಾ ಇದೀವಿ. ಸಾಮಾನ್ಯವಾಗಿ ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇದೀವಿ, ಪ್ರೊಟೆಸ್ಟ್ ಮಾಡ್ತಾ ಇರ್ಲಿಲ್ಲ. ಇವತ್ ಬುದ್ಧಿ ಬರ್ಬೋದು, ನಾಳೆ ಬುದ್ಧಿ ಬರ್ಬೋದು, ಈ ತರ ಇಂಟೆನ್ಷನಲಿ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. RSS ನಷ್ಟು ಸಮಾಜದ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್? RSS ಎಷ್ಟು ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ, ದೇಶಭಕ್ತಿಯ ಕೆಲಸ ಮಾಡ್ತಾ ಇದೆ, ಯುವಕರನ್ನ ನಿರ್ಮಾಣ ಮಾಡ್ತಕ್ಕಂಥ, ದೇಶ ನಿರ್ಮಾಣ ಮಾಡ್ತಕ್ಕಂಥ, ಯಾವುದೇ ಆಸೆ ಆಮಿಷಗಳನ್ನ ಇಟ್ಕೊಳ್ದೇನೆ ಕೆಲಸ ಮಾಡ್ತಾ ಇದೆ. ಆದ್ರೆ ಈ ರೀತಿ ಉದ್ದೇಶ ಪೂರ್ವಕವಾಗಿ RSS ಅನ್ನ ಖಂಡಿಸೋದು, ನರೇಂದ್ರ ಮೋದಿಜಿ ಅವ್ರನ್ನ ವಿಷಸರ್ಪ ಅಂತ ಕರೆಯೋದು, ಭಯೋತ್ಪಾದಕ ಅಂತ. ಭಯೋತ್ಪಾದಕರು ಯಾರು ಅಂತ ಗೊತ್ತಿಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ? ಈ ದೇಶದಲ್ಲಿ ಭಯೋತ್ಪಾದಕ ಅಂತ ಯಾರು ಅಂತ ಗೊತ್ತಿಲ್ವಾ ಅವ್ರಿಗೆ? ಕೂಡಲೇ ಕ್ಷಮೆ ಕೇಳ್ಬೇಕು ಅವ್ರು. ಇದನ್ನ ನಾವು ಆಗ್ರಹ ಪಡಿಸ್ತೇವೆ.